ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಒಂದು ಲಾಗ್ ಮಾಡ್ತಾಯಿದ್ದೀನಿ. ಮಾಡೋದಕ್ಕೆ ಟೈಮೇ ಆಗ್ತಾ ಇರಲಿಲ್ಲ. ಇನ್ಮೇಲೆ ಆದಷ್ಟು ಟ್ರೈ ಮಾಡೋಣ ರೆಗ್ಯುಲರ್ ಆಗಿ ಲಾಗ್ಸ್ ಮಾಡೋಕ್ಕೆ ಅಂತ. ಫಾರ್ ದ ಫಸ್ಟ್ ಟೈಮ್ ಇವತ್ತು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ನೀವೆಲ್ಲ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ ಯಾವ ಟೆಂಪಲ್ ಏನು ಅಂತ. ಅದೇ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಫಾರ್ ದ ಫಸ್ಟ್ ಟೈಮ್ ನಾನು ಇಷ್ಟು ವರ್ಷ ಹೋಗೋಕ್ಕಾಗಿರಲಿಲ್ಲ. ತುಂಬ ಟ್ರೈ ಮಾಡಿದ್ರು, ಏನೇನೋ ಪ್ರಾಬ್ಲಮ್ಗಳಾಗಿ ಹೋಗೋದು ಮಿಸ್ ಆಗ್ತಾನೆ ಇತ್ತು. ಅದಕ್ಕೆ ಇವತ್ತು ಹೊರಟಿದ್ದೀವಿ. ನಾನು ನಮ್ಮ ಸ್ನೇಹಿತರಾದ ಮಹೇಶ್ ಸಿಂಧುಹಳ್ಳಿಯವರು, ಅವ್ರಿಗೆ ವೆಯ್ಟಿಂಗು, ಇನ್ನೇನು ಬರ್ತಾ ಇದ್ದಾರೆ ಅವರು. ಇವತ್ತು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ಅಲ್ಲಿದು ಒಂದು ಲಾಗ್ ಮಾಡೋಣ ಅಂತ. ದಯವಿಟ್ಟು ಈ ವಿಡಿಯೋನ ಫುಲ್ ನೋಡಿ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇನ್ಮೇಲೆ ಆದಷ್ಟು ರೆಗ್ಯುಲರ್ ಆಗಿ ಲಾಗ್ಸ್ಗಳು ಬರುತ್ತೆ, ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಹೊರಡೋಣ. ಹಂಗೆ ಹೊರಡೋಕ್ಕೆ ಮುಂಚೆ ದೀಪ ಹಚ್ಚಬೇಕು ಅಂತ ಹೇಳಿದರು. ಹಂಗೆ ಹಚ್ಚಿ ದೇವ್ರಿಗೊಂದು ಕೈ ಮುಗಿದು ಫಾರ್ ದ ಫಸ್ಟ್ ಟೈಮ್ ನನ್ನ ಲಾಗಲ್ಲಿ ದೇವ್ರನ್ನ ತೋರಿಸ್ತಾ ಇದ್ದೀನಿ. ಇದು ನಮ್ಮನೆ ದೇವ್ರ ಮನೆ. ನಮ್ಮ ಮನೆಯಲ್ಲಿ ಇವತ್ತಿಂದ ಲಾಗ್ಸ್ಗಳು ಶುರು ಮಾಡೋಣ. ಮಹದೇಶ್ವರನ ಬೆಟ್ಟಕ್ಕೆ ಹೊರಟಿದ್ದೀವಿ. ಈಗ ಹೋಗ್ತಾ ಟಿ ನರಸೀಪುರ ಅಲ್ವಣ ಇದು? ಟಿ ನರಸೀಪುರದಲ್ಲಿ ಫೇಮಸ್ ದೋಸೆ ಸಿಗುತ್ತಂತೆ. ದೋಸೆನ ಇಡ್ಲಿನ ಕನ್ಫ್ಯೂಷನ್ ಇದೆ. ನಿಮ್ಗೆ ಏನಾದ್ರು ಗೊತ್ತಿದ್ರು ಅದನ್ನು ಕಮೆಂಟ್ ಮಾಡಿ ಏನು ಸಿಗುತ್ತೆ ಅಂತ. ಈಗ ಅದನ್ನು ಟೇಸ್ಟ್ ಮಾಡಿಕೊಂಡು ಹಂಗೆ ತಿಂಡಿ ತಿಂದ್ಕೊಂಡು ಹೊರಡೋಣ ಅಂದ್ಕೊಂಡಿದ್ದೀವಿ. ಬನ್ನಿ, ಅದು ಯಾವ ಪಾಯಿಂಟು ಏನು ಕೇಳಿಕೊಂಡು ಟೇಸ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಇಲ್ಲನಾ? ಈ ಸೆತ್ತಾನೆ ಯಾವ ಸೀನ್? ಇಲ್ಲ ಹೊಸ ಸೀನ್ಗಳಣ್ಣ. ಈ ಬ್ರಿಡ್ಜ್ ಮೇಲೆ ಸಾಂಗು ಸೀನ್ಗಳು. ಇಡೀ ಸಿನಿಮಾ ಶೂಟ್ ಆಗಿರೋದು ಚಲನಚಿತ್ರ ಟಿ ನರಸೀಪುರದಲ್ಲಿ. ಇಡೀ ಸಿನಿಮಾ ಅಣ್ಣ, ಸಾಂಗ್ ಬಿಟ್ಟು ಇಡೀ ಸಿನಿಮಾ ಶೂಟ್ ಆಗಿರೋದು ಟಿ ನರಸೀಪುರದಲ್ಲಿ. ಗೊತ್ತಿರಲ್ವಾ? ಅಂದ್ರೆ ಈ ಸರೌಂಡಿಂಗ್ ಅಂತ ಗೊತ್ತಿತ್ತು. ಇಲ್ಲೇ ಮುಂದಕ್ಕೆ ದೋಸೆ ತಿನ್ನಕ್ಕೆ ಬಂದಿದ್ದೀವಿ. ಟೇಸ್ಟ್ ಮಾಡಿದ್ದೀವಿ. ಓವರಾಲ್ ಎಲ್ಲದರಿಂದ 5 ಪ್ಲೇಟ್. ತೋರಿಸ್ಕೊಡ್ಬೇಕು ಕಣ್ಣೆಸರು. ಇನ್ನು 40 ಕಿಲೋಮೀಟರ್ ಇದೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗೋಕ್ಕೆ. ಎಕ್ಸೈಟ್ ಆಗಿದ್ದೀನಿ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೆಂಗಿರುತ್ತೆ, ರಶ್ ಹೆಂಗಿದೆ, ಜರ್ನಿ ಅಂತೂ ಸೂಪರ್, ರೋಡ್ ಅಂತೂ ಅದ್ಭುತವಾಗಿದೆ. ತಂದೆ ದರ್ಶನ ಚೆನ್ನಾಗಾದರೆ ಸಾಕು ಅನ್ನೋದಷ್ಟೇ ನಮ್ಮ ಆಶಯ. ನೋಡೋಣ. ತಂದೆ
ತಾಳ್ಬೆಟ್ಟ ಬಂದ್ವಿ. ತಾಳ್ಬೆಟ್ಟ ತಾನೇ ಅಣ್ಣ ಇದು. ಈಗ ಮಲೆ ಮಹದೇಶ್ವರನ ಬೆಟ್ಟದ ಎಂಟ್ರೆನ್ಸು. ತಂದೆಗೆ ಒಂದು ಪೂಜೆ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ. ಇನ್ನು ಎಷ್ಟು ಕಿಲೋಮೀಟರ್ ಇದೆ ಅಣ್ಣ? ಅಂದಾಜು 20. ಇನ್ನು 20 ಕಿಲೋಮೀಟರ್ ಹೋದ್ರೆ ಮಹದೇಶ್ವರನ ಬೆಟ್ಟ. 10 ಕಿಲೋಮೀಟರ್ ಹತ್ತಿ 10 ಕಿಲೋಮೀಟರ್ ಇಳಿಯೋದು. ನಿಜವಾಗ್ಲೂ ಇವತ್ತು ತುಂಬ ಖುಷಿ ಆಗ್ತಿದೆ, ತುಂಬ ಪಾಸಿಟಿವ್ ಅನ್ನಿಸ್ತಾ ಇದೆ. ತುಂಬ ವರ್ಷಗಳಿಂದ ಅನ್ಕೊಂಡು ಯಾಕೋ ತಂದೆ ದರ್ಶನ ಮಾಡೋಕೆ ಆಗ್ತಾನೆ ಇರಲಿಲ್ಲ. ಬಟ್ ಇವತ್ತು ಏನೋ ಪಾಸಿಟಿವ್ ಆಗಿ ತಂದೆನೇ ಕರೆಸ್ಕೊಂತಾರಂತ ಫೀಲ್ ಇದೆ. ನಾಳೆಯಿಂದ ಎಲ್ಲ ಒಳ್ಳೇದಾಗುತ್ತೆ, ಎಲ್ಲ ಪಾಸಿಟಿವ್ ಆಗಿದೆ, ಮೂವ್ ಆಗುತ್ತೆ ಲೈಫು ಅಂತ ಅನ್ನಿಸ್ತಾ ಇದೆ. ನೋಡೋಣ, ತಂದೆ ಆಶೀರ್ವಾದ ತಗೊಂಡು ಬರೋವಂಥದ್ದಾಗಲಿ. ಉಗೆ ಮಾದಪ್ಪ. ಇಲ್ಲಿ ಹೋಗ್ತಾ ಬರ್ತಾ ಜನಗಳು ಅಣ್ಣ ಏನೋ ಬಿಟ್ಟು ಅವ್ರು ರೋಡಿಗೆ ಬರಂಗ್ ಮಾಡ್ಬಿಟ್ಟವ್ರೆ. ಎಷ್ಟು ಕೋತಿಗಳವಣ. 2 ವೀಲರ್ ಬಂದ್ರೆ ಅಟಕ್ಕೆ ಅಣ್ಣ. ಡಿಯೋ ಹತ್ತಿಸ್ತಾ ಇದನ್ನ ನಾನು ಹತ್ತಿಸಿದ್ದ. ಈ ಜೋಗಿ ಸಿನಿಮಾದ ಸಾಂಗು ದೇವಸ್ಥಾನ ಮುಂದೆ ಅಲ್ವಣ್ಣ ಶೂಟ್ ಮಾಡಿರೋದ? ಅವಾಗ ಇದೇ ರೂಟಲ್ಲಿ ಹೋಗ್ಬೇಕು ಚಿಕ್ಕಣ್ಣ. ಅದಕ್ಕೆ ತುಂಬ ಜನ ಬರೋದು. ನನಗೆ ಸಖತ್ ಪಾಸಿಟಿವ್ ಪ್ಲೇಸ್ ಇದು. ಸ್ಕ್ರಿಪ್ಟ್ ಮಾಡೋಕ್ಕಂತೂ ಸಿನಿಮಾ ಸ್ಕ್ರಿಪ್ಟ ಅದ್ದೂರಿ ಪ್ಲೇಸು. ಯಾರು ತೊಂದರೆ ಏನೂ ಅಡಚಣೆಗಳು ಏನೂ ಇರಲ್ಲ. ಹೇಳ್ಬೋದು ಏನಾದ್ರು ಅಣ್ಣ. 1 ನಿಮಿಷ ಅಣ್ಣ. ಈಗ ಏನು ಹೇಳೋಕ್ಕೂ ಭಯ ಆಯ್ತದೆ. ಬೇಡ, ಏನು ಹೇಳ್ಬಿಟ್ಟಿದ್ದಾರೆ. ಫಸ್ಟ್ ಡ್ರೈವಿಂಗ್. ಕೈನಲ್ಲಿ ಇನ್ನು 2-3 ಕಿಲೋಮೀಟರ್ ದೂರದಲ್ಲಿದ್ದೀವಿ ಮಹದೇಶ್ವರನ ಸನ್ನಿಧಿಗೆ. ಎಷ್ಟು ವರ್ಷದಿಂದ ಅನ್ಕೊಂತಿದ್ವಿ ಅಣ್ಣ ಬರಬೇಕು ಅಂತ ನಿನ್ನ ಜೊತೆ? ಒಂದು 6 ತಿಂಗಳಿಂದ. 6 ತಿಂಗಳು ಅಷ್ಟೇ. ಬೆಳಗ್ಗೆ 5 ಗಂಟೆಗೆ ಬಿಟ್ಟಿದ್ರೆ ಅಣ್ಣ ಕರೆಕ್ಟಾಗಿ ಮಿಸ ದರ್ಶನ ಮುಗಿಸ್ಕೋದಿತ್ತು. ಮುಗಿಸ್ಕೊಬಿಡೋದಾಯ್ತಲ್ಲ. ನಾವು ಬಿಟ್ಟಿದ್ದು ಎಷ್ಟು 7:30 ಆಗಿತ್ತಾ? 7 ಕಾಲು. ಇಲ್ಲೂ ಮುಡಿಗಿಡಿ ಪದ್ಧತಿ ಇದೆಯಾ ಅಣ್ಣ? ಮುಡಿ ಇಲ್ಲಿ ಜಾಸ್ತಿ ಕೊಡೋದು ಇಲ್ಲೇನೆ. ನಾವು ಇಲ್ಲೆಲ್ಲ ಕೊಟ್ಟಿರೋದು. ನನ್ನ ಮಗ, ನನ್ನ ಮಗಳು, ನಾವು ಎಲ್ಲ ಇಲ್ಲೇ ಜಾಸ್ತಿ ಮುಡಿ ಕೊಟ್ಟಿರೋದು. ಮುಡಿ ಕೊಡೋಕ್ಕೆ ಜಾಸ್ತಿ ಬರೋದಣ್ಣ ಇಲ್ಲಿಗೆ. ಇದು ನಂದಿ ವಾಹನ, ಅದು ಹುಲಿ ವಾಹನ, ಅದು ರುದ್ರಾಕ್ಷಿ ವಾಹನ. ಓಕೆ. ಮಾದಪ್ಪನ ನೋಡೋಕ್ಕೆ ಧರ್ಮದರ್ಶನದಲ್ಲಿ ಹೋಗ್ತಾ ಇದ್ದೀವಿ. ನಾನು ನಮ್ಮ ಡೈರೆಕ್ಟ್ರು. ಬನ್ನಿ ಡೈರೆಕ್ಟ್ರ್ ಮುಂದೆ.
ಓ ಅಣ್ಣ ಫೋನ್ ಯೂಸ್ ಮಾಡೋಂಗಿಲ್ಲ ಅಣ್ಣ. ಫೈನಲಿ ಮಾದಪ್ಪನ ದರ್ಶನ ತುಂಬ ಚೆನ್ನಾಗಾಯಿತು. ಒಳಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಒಳಗೆಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಅದು ನಿಮಗೂ ಗೊತ್ತು. ಅದ್ರ ಜೊತೆ ಅಂತರಗಂಗೆಗೆ ಹೋಗಿದ್ವಿ. ಅದಾದಮೇಲೆ ಒಳ್ಳೆ ಅನ್ನ ದಾಸೋಹ ಆಯಿತು. ಪ್ರಸಾದ ಸ್ವೀಕರಿಸಿ ಉಗೆ ಮಾದಪ್ಪ ಅಂತ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ಈಗ ಮೈಸೂರು ಕಡೆ ಹೊರಟಿದ್ದೀವಿ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತಾ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್.